ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ UPSC ಯಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ಸ್ನೇಹಿತರೆ. NDA ಮತ್ತು NEA ಪೋಸ್ಟ್ ಕರೆದಿದ್ದಾರೆ. ಸೊ NDA NEA 1 ಎಕ್ಸಾಮ್ ಡೇಟ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಸರ್, 2026. ಸೊ 394 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಮೇಲ್ ಫಿಮೇಲ್ ಕ್ಯಾಂಡಿಡೇಟ್ಸ್ ಕೂಡ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡಬಹುದು. ಸ್ಯಾಲರಿ ಬಂದು ನಿಮಗೆ 1,70,000 ಸ್ಯಾಲರಿ ಇರುತ್ತೆ. ಏನಪ್ಪಾ ಇದು ಅಂತ ಹೇಳೋದಾದ್ರೆ, NA ಅಂತ ಹೇಳಿದ್ರೆ ನೇವಲ್ ಅಕಾಡೆಮಿ, NDA ಅಂತ ಹೇಳಿದ್ರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಪೋಸ್ಟ್ ಕರೆದಿರುವಂತದ್ದು. UPSC ಮುಖಾಂತರ ಈ ಒಂದು ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಇಂಡಿಯನ್ ಆರ್ಮಿ, ನೇವಿ ಮತ್ತು ಏರ್ ಫೋರ್ಸ್ ಗೆ ಕಮಿಷನ್ ಆಗುವಂತಹ ಆಫೀಸರ್ ಲೆವೆಲ್ ಕ್ಯಾಂಡಿಡೇಟ್ಸ್ ಗೆ ಈ ಒಂದು ಪೋಸ್ಟ್ ಸ್ನೇಹಿತರೆ. ಸೊ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಮತ್ತೆ ಯಾವತ್ತು ಲಾಸ್ಟ್ ಡೇಟ್ ಇದೆ, ಏನಿದೆ ಇದು ಅಂತ ಹೇಳೋದಾದ್ರೆ 30 ಡಿಸೆಂಬರ್ 2025 6 ಗಂಟೆ ಸಂಜೆಗೆ ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಯಾರೆಲ್ಲ PUC ಪಾಸ್ ಆಗಿದ್ದೀರಾ ಮತ್ತು ಅಪಿಯರ್ ಆಗ್ತಾ ಇದ್ದೀರಾ ಅಂತ ಒಂದು ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಜಸ್ಟ್ PUC ಪಾಸ್ ಆಗಿರುವಂತಹ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಸೊ ಇದಾದ ನಂತರ ನೀವು ಎಕ್ಸಾಮ್ ಬರೀಬೇಕಾಗುತ್ತೆ. ಎಕ್ಸಾಮ್ ಅಲ್ಲಿ ಕ್ಲಿಯರ್ ಆದ್ರೆ 3 ವರ್ಷ ಟ್ರೈನಿಂಗ್ ಇರುತ್ತೆ ಸ್ನೇಹಿತರೆ. 3 ವರ್ಷ ಟ್ರೈನಿಂಗ್ ಕೂಡ ಇವರು ಪೇ ಮಾಡ್ತಾರೆ. 1,70,000 ಸಂಬಳ. ಓಕೆನಾ? ಸೊ ಇದು ಗಮನದಲ್ಲಿರಲಿ. ಯಾರೆಲ್ಲ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಟೆಲಿಗ್ರಾಮ್ ಅಥವಾ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗಬಹುದು. ಲೇಟೆಸ್ಟ್ ಅಪ್ಡೇಟ್ಸ್ ಗೆ ನಿಮಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಓಕೆನಾ? ಸೊ ಇನ್ನು ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇದಕ್ಕೆ ಏನಪ್ಪಾ ಇದು ಪ್ರೋಸೆಸ್ ಅಂತ ಹೇಳೋದಾದ್ರೆ ನೋಡಿ, UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮುಖಾಂತರ ಕರೆದಿರುವಂತದ್ದು NDA ಮತ್ತು NEA ಎಕ್ಸಾಮಿನೇಷನ್ 1 2026 ಕರೆದಿದ್ದಾರೆ. ಓಕೆನಾ? ಸೊ ಟೋಟಲ್ ಕ್ಯಾಂಡಿಡೇಟ್ಸ್ ಬಂದ್ಬಿಟ್ಟು 394 ವೇಕೆನ್ಸಿಗಳಿದಾವೆ. ಮೇಲ್ ಕ್ಯಾಂಡಿಡೇಟ್ಸ್ ಗೆ 370 ಇದೆ, ಫಿಮೇಲ್ ಗೆ 24 ವೇಕೆನ್ಸಿಗಳಿದಾವೆ ಸ್ನೇಹಿತರೆ. ಕ್ವಾಲಿಫಿಕೇಶನ್ ಬಂದು 12th ಪಾಸ್ ಆಗಿರಬೇಕು ಅಥವಾ ಅಪಿಯರಿಂಗ್ ಇರಬೇಕು. ಏಜ್ ಲಿಮಿಟ್ ನೋಡೋದಾದ್ರೆ 16.5 ವರ್ಷದಿಂದ ಹಿಡಿದು 19.5 ವರ್ಷದವರೆಗೂ ಅಷ್ಟೇ ಸ್ನೇಹಿತರೆ. ಓಕೆನಾ? ಸೊ ಇದು ಗಮನದಲ್ಲಿರಲಿ. 16.5 19.5 ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಅದಕ್ಕೆ ಎಕ್ಸ್ಟ್ರಾ ಆಗಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಬಲ್ ಇಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ? ಸೊ ನೋಡಿ, ಲಾಸ್ಟ್ ಡೇಟ್ 30 ಡಿಸೆಂಬರ್ 2025 ಸಂಜೆ 6 ಗಂಟೆಗೆ ಲಾಸ್ಟ್ ಡೇಟ್ ಇರುತ್ತೆ. ಮತ್ತು ಎಕ್ಸಾಮ್ ಡೇಟ್ ನೋಡೋದಾದ್ರೆ 12 ಏಪ್ರಿಲ್ 2026 ಲಾಸ್ಟ್ ಡೇಟ್ ಇದ್ರೆ. ಓಕೆನಾ? ಸೊ ಇದನ್ನ ಆದಷ್ಟು ಬೇಗ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಫುಲ್ ಡೀಟೇಲ್ ಆಗಿ ವೇಕೆನ್ಸಿ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಸೊ NDA ಆರ್ಮಿಗೆ ಎಷ್ಟು, ನೇವಿಗೆ ಎಷ್ಟು, ಏರ್ ಫೋರ್ಸ್ ಗೆ ಎಷ್ಟು, ಫ್ಲೈಯಿಂಗು, ಏರ್ ಫೋರ್ಸ್ ಗ್ರೌಂಡ್ ಟೆಕ್ ಗೆ ಎಷ್ಟು, ನಾನ್ ಟೆಕ್ ಗೆ ಎಷ್ಟು, 10+2 ಅಕಾಡೆಮಿಗೆ ಎಷ್ಟು, ಪ್ರತಿಯೊಂದು ಡೀಟೇಲ್ಸ್ ಈ ಒಂದು ಟೇಬಲ್ ಅಲ್ಲಿ ಇದೆ. ಚೆಕ್ ಮಾಡ್ಕೊಂಡು ನೋಡ್ಕೋಬಹುದಾಗಿರುತ್ತೆ. ಓಕೆನಾ? ಸೊ 394 ಟೋಟಲ್ ವೇಕೆನ್ಸಿ ಇರೋದು ಸ್ನೇಹಿತರೆ. ಇದರಲ್ಲಿ 370 ಮೇಲ್ ಕ್ಯಾಂಡಿಡೇಟ್ಸ್ ಗೆ, 24 ಫಿಮೇಲ್ ಕ್ಯಾಂಡಿಡೇಟ್ಸ್ ಗೆ. ಓಕೆನಾ? ಇದು ಗಮನದಲ್ಲಿರಲಿ. ಅದಂತರ ಈಗಾಗಲೇ ಹೇಳಿದಾಗ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ NDA ಆರ್ಮಿ ವಿಂಗ್ ಗೆ 12th ಪಾಸ್ ಆಗಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಮತ್ತು ರಿಸಲ್ಟ್ ಗೆ ವೇಟ್ ಮಾಡ್ತಾ ಇರುವಂತವರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಮತ್ತು NDA ಏರ್ ಫೋರ್ಸ್ ಅಂಡ್ ನೇವಿ ಮತ್ತು ನೇವಲ್ ಅಕಾಡೆಮಿಗೆ 12th ಪಾಸ್ ಆಗಿರಬೇಕು ವಿತ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ನೀವು ಓದಿರ್ಬೇಕಾಗಿರುತ್ತೆ 12th ಅಲ್ಲಿ. ಓಕೆನಾ? PUC ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇದು ಮಾಡ್ಕೊಂಡಿರ್ಬೇಕು. ಕ್ಯಾಂಡಿಡೇಟ್ಸ್ ಅಪಿಯರಿಂಗ್ ಇನ್ 12th ಆರ್ ಆಲ್ಸೋ ಎಲಿಜಿಬಲ್. ಕ್ಯಾಂಡಿಡೇಟ್ ಸ್ಟಡಿಂಗ್ ಇನ್ 11th ಆರ್ ನಾಟ್ ಎಲಿಜಿಬಲ್. ಓಕೆನಾ? ಸೊ 11ನೇ ಕ್ಲಾಸ್ ಅಲ್ಲಿ ಇನ್ನು ಓದ್ತಾ ಇರುವಂತಹ ಅಭ್ಯರ್ಥಿಗಳು ಅಲೋ ಇಲ್ಲ. 12ನೇ ತರಗತಿಯಲ್ಲಿ ಓದ್ತಾ ಇರುವಂತಹವರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಮತ್ತು ಪಾಸ್ ಆಗಿರೋರು ಏಜ್ ಲಿಮಿಟ್ ಒಳಗಡೆ ಇರುವಂತವ್ರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಸ್ನೇಹಿತರೆ. ಇದು ಗಮನದಲ್ಲಿರಲಿ. ಓಕೆನಾ? ಸೊ ಹಾಗೆ ನೋಡಿ, ಸಿಟಿಸನ್ ಆಫ್ ಇಂಡಿಯಾ ಮತ್ತು ನೇಪಾಳ ಮತ್ತೆ ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ಮೈಗ್ರೇಟೆಡ್ ಫ್ರಮ್ ಸ್ಪೆಸಿಫೈಡ್ ಕಂಟ್ರೀಸ್ ವಿತ್ ಇಂಟೆಂಡೆಡ್ ಟು ಪರ್ಮನೆಂಟ್ಲಿ ಸೆಟಲ್ ಇನ್ ಇಂಡಿಯಾ, ಇಂಥ ಒಂದು ಅಭ್ಯರ್ಥಿಗಳು ಇರಬೇಕಾಗಿರುತ್ತೆ. ಮತ್ತು ಅನ್ಮ್ಯಾರಿಡ್ ಆಗಿರ್ಬೇಕು ಸ್ನೇಹಿತರೆ. ಯಾರು ಮದುವೆ ಆಗಿರಬಾರ್ದು, ಮೇಲ್ ಆರ್ ಫಿಮೇಲ್ ಯಾರು ಆಗಿರ್ಲಿ. ಸೊ ಮ್ಯಾರೇಜ್ ಏನಾದ್ರು ಆಗಿದ್ರೆ ಟ್ರೈನಿಂಗ್ ಡಿಲೇ ಲೀಡ್ಸ್ ಟು ಡಿಸ್ಕ್ವಾಲಿಫಿಕೇಶನ್ ಅಂಡ್ ಡಿಸ್ಚಾರ್ಜ್. ಓಕೆನಾ? ಮ್ಯಾರೇಜ್ ಡ್ಯೂರಿಂಗ್ ಟ್ರೈನಿಂಗ್. ಓಕೆನಾ? ಟ್ರೈನಿಂಗ್ ಅಲ್ಲಿ ನೀವೇನಾದ್ರೂ ಮದುವೆ ಮಾಡ್ಕೊತೀನಿ ಅಂತ ಇದ್ರೆ ಅದು ಕೂಡ ಆಗಲ್ಲ. ಟ್ರೈನಿಂಗ್ ಅಲ್ಲಿ ನೀವು ಅನ್ಮ್ಯಾರಿಡ್ ಆಗೇ ಇರಬೇಕು. ಓಕೆನಾ? ಇದು ಗಮನದಲ್ಲಿರಲಿ. ಮತ್ತು 19 ಅಂಡ್ ಆಫ್ ಏಜ್ ಲಿಮಿಟ್ ಸ್ನೇಹಿತರೆ, ಇದು ಗಮನದಲ್ಲಿರಲಿ. ಏಜ್ ಅಪ್ಲಿಕೇಶನ್ ಫೀ ನೋಡೋದಾದ್ರೆ 100 ರೂಪೀಸ್ ಸ್ನೇಹಿತರೆ. ಅದು ಮೇಲ್ ಕ್ಯಾಂಡಿಡೇಟ್ಸ್ ಗೆ. ಓಕೆನಾ? OBC ಮತ್ತು ಜನರಲ್ ಕ್ಯಾಂಡಿಡೇಟ್ಸ್ ಗೆ. ಫಿಮೇಲ್ ಕ್ಯಾಂಡಿಡೇಟ್ಸ್ ಗೆ ಯಾವುದೇ ರೀತಿ ಫೀ ಇಲ್ಲ. SC ST ಕೂಡ ಯಾವುದೇ ರೀತಿ ಫೀ ಇಲ್ಲ. ಮತ್ತು JCO, NCO, ORS, ವಾರ್ಡ್ಸ್ ಅಂತ ಹೇಳೋದಾದ್ರೆ ಅವರ ಸಂಬಂಧಿಕರು ಅಥವಾ ಮಕ್ಕಳು, ಅಣ್ಣ ತಮ್ಮ, ಅಕ್ಕ ತಂಗಿ, ಇಂಥ ಒಂದು ಅಭ್ಯರ್ಥಿಗಳಿಗೂ ಕೂಡ ಯಾವುದೇ ರೀತಿ ಫೀ ಇಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ UPI ಮುಖಾಂತರ ಆನ್ಲೈನ್ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮುಖಾಂತರ ನೀವು 100 ರೂಪಾಯಿನ ಫೀ ಪೇ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಎಕ್ಸಾಮ್ ಪ್ಯಾಟರ್ನ್ ಏನಿರುತ್ತೆ ಅಂತ ಹೇಳಿದ್ರೆ 900 ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ. ಸೊ ಟೋಟಲ್ 900 ಮಾರ್ಕ್ಸ್ ಗೆ ಪೇಪರ್ 1, ಪೇಪರ್ 2 ಅಂತ ಇರುತ್ತೆ. ಪೇಪರ್ 1 ಮ್ಯಾಥಮೆಟಿಕ್ಸ್ ಇರುತ್ತೆ. 300 ಮಾರ್ಕ್ಸ್ ಗೆ 205
2.5 ಅವರ್ಸ್ ಡ್ಯೂರೇಷನ್ ಕೊಡ್ತಾರೆ ಸ್ನೇಹಿತರೆ, 2.5 ಗಂಟೆ. ಮತ್ತು ಜನರಲ್ ಎಬಿಲಿಟಿ ಟೆಸ್ಟ್ ಅಂತ ಹೇಳ್ಬಿಟ್ಟು 600 ಮಾರ್ಕ್ಸ್ ಇರುತ್ತೆ, ಇಂಗ್ಲಿಷ್ಗೆ 200, ಜನರಲ್ ನಾಲೆಜ್ 400 ಮಾರ್ಕ್ಸ್. ಓಕೆನಾ. ಸೊ ಇದಿಷ್ಟು ಇರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಅಪ್ಲಿಕಬಲ್ ಇರುತ್ತೆ, ಹಿಂದಿ ಮತ್ತು ಇಂಗ್ಲಿಷ್ ಅಲ್ಲಿ ಇರುತ್ತೆ. ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ ಸ್ನೇಹಿತರೆ, ಇದನ್ನ ನೋಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಸ್ಟೇಜ್ 1 ಅಲ್ಲಿ. ಸ್ಟೇಜ್ 2 ಅಲ್ಲಿ SSB ಇಂಟರ್ವ್ಯೂ ಇರುತ್ತೆ 900 ಮಾರ್ಕ್ಸ್ಗೆ. ಆಫೀಸರ್ ಇಂಟೆಲಿಜೆನ್ಸ್ ರೇಟಿಂಗ್ ಇರುತ್ತೆ, PP ಅಂಡ್ DT, ಫಿಸಿಕಲಿ ಸೈಕಾಲಜಿ ಟೆಸ್ಟ್ ಇರುತ್ತೆ, ಗ್ರೂಪ್ ಟಾಸ್ಕ್ ಇರುತ್ತೆ, ಪರ್ಸನಲ್ ಇಂಟರ್ವ್ಯೂ ಇರುತ್ತೆ, ಕಾನ್ಫರೆನ್ಸ್ ಇರುತ್ತೆ. ಇದಂತರ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ಆರ್ಮ್ಡ್ ಫೋರ್ಸಸ್ ಮೆಡಿಕಲ್ ಹಾಸ್ಪಿಟಲ್ ಅಲ್ಲಿ ಇರುತ್ತೆ, ಕಮಾಂಡ್ ಹಾಸ್ಪಿಟಲ್ಗಳಲ್ಲಿ ಪೋಸ್ಟ್ ಗಳು ಇರುತ್ತೆ ಸ್ನೇಹಿತರೆ. ಓಕೆನಾ, ಇದು ಗಮನದಲ್ಲಿರಲಿ. ಮತ್ತು NDA ಸ್ಯಾಲರಿ ಮತ್ತು ಅಲವೆನ್ಸ್ ಏನು ಅಂತ ಹೇಳಿದ್ರೆ ಸ್ಟೈಫಂಡ್. ಟ್ರೈನಿಂಗ್ ಅಲ್ಲಿ ನಿಮಗೆ 56,000 ರೂಪಾಯಿ ಟ್ರೈನಿಂಗ್ ಪರ್ ಮಂತ್ ಕೊಡ್ತಾರೆ ಸ್ನೇಹಿತರೆ. ಸೊ ಅದ್ರ ಜೊತೆಗೆ ನಿಮ್ಗೆ ಅಕಾಮಿಡೇಷನ್, ಫುಡ್, ಬುಕ್ಸ್, ಯೂನಿಫಾರ್ಮ್ ಇದೆಲ್ಲ ಎಕ್ಸ್ಟ್ರಾ ಕೊಡ್ತಾರೆ ಸ್ನೇಹಿತರೆ. ಇದಕ್ಕೆಲ್ಲ ಸಪರೇಟ್ ಕಾಸು ಇರುತ್ತೆ. ಓಕೆನಾ. ಸೊ ಆಫ್ಟರ್ ಕಮಿಷನಿಂಗ್ ಲೆಫ್ಟಿನೆಂಟ್ ಆಗಿ ನೀವು ಸೆಲೆಕ್ಟ್ ಆಗ್ತೀರಾ ಸ್ನೇಹಿತರೆ. ಅಂತ ಒಂದು ಅಭ್ಯರ್ಥಿಗಳಿಗೆ 56,000 ರೂಪಾಯಿಂದ ಹಿಡಿದು 1,77,000 ರೂಪಾಯಿವರೆಗೂ ಸ್ಯಾಲರಿ ಇರುತ್ತೆ. ಮತ್ತು ಮಿಲಿಟರಿ ಸರ್ವಿಸ್ ಪೇ ಅಂತ ಹೇಳ್ಬಿಟ್ಟು 15,000 ರೂಪಾಯಿ ಪರ್ ಮಂತ್ ಎಕ್ಸ್ಟ್ರಾ ಕೂಡ ಕೊಡ್ತಾರೆ ಸ್ನೇಹಿತರೆ. ಮತ್ತು TADA, ಟ್ರಾನ್ಸ್ಪೋರ್ಟ್ ಅಲವೆನ್ಸ್, ಫೀಲ್ಡ್ ಅಲವೆನ್ಸ್, ಪ್ಯಾರಾ ಅಲವೆನ್ಸ್, ಇನ್ಶೂರೆನ್ಸ್ ಇದೆಲ್ಲದು ಎಕ್ಸ್ಟ್ರಾ ನಿಮಗೆ ಕೊಡ್ತಾರೆ. ಸೊ ಎಲ್ಲಾ ಸೇರಿ ನೀವು 1,70,000 ರೂಪಾಯಿವರೆಗೂ ನಿಮಗೆ ಸ್ಯಾಲರಿ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ನೋಡೋದಾದ್ರೆ ಹೈಟ್ ಮೇಲ್ ಕ್ಯಾಂಡಿಡೇಟ್ಸ್ಗೆ 157 ಸೆಂಟಿಮೀಟರ್ ಬೇಕು, ಫಿಮೇಲ್ 152, ಫ್ಲೈಯಿಂಗ್ ಬ್ರಾಂಚ್ ಆಗಿದ್ರೆ 162 ಸೆಂಟಿಮೀಟರ್ ಇರಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಮತ್ತು ಯಾವುದೇ ರೀತಿಯ ಡಿಸೀಸ್ ಇಂದ ಫ್ರೀ ಆಗಿರಬೇಕು, ಮತ್ತೆ ಟ್ಯಾಟೋಗಳು ಇರಬಾರ್ದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ ಅಪ್ಲೈ ಆನ್ಲೈನ್ ಅಂತ ಏನಿದೆ ಈ ಒಂದು ಲಿಂಕ್ ನ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ಡೈರೆಕ್ಟ್ ಆಗಿ ನೋಟಿಫಿಕೇಶನ್ ನ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡಬಹುದು. ಸೊ ಲೋಡಿಂಗ್ ಸ್ವಲ್ಪ ಟೈಮ್ ತಗೊಳ್ತಾ ಇದೆ, ನೋಡೋಣ. ನೋಡಿ, ಈ ಒಂದು ಇದರಲ್ಲಿ ನೀವು ನಿಮ್ಮ ಫೋನ್ ನಂಬರ್ ಕೊಟ್ಟು OTP ಬರುತ್ತೆ, OTP ಮುಖಾಂತರ ಕೂಡ ಜಾಯ್ನ್ ಆಗಿ ಇದನ್ನ ಮಾಡ್ಕೋಬಹುದಾಗಿರುತ್ತೆ. ನಿಮ್ಮ ಫೋನ್ ನಂಬರ್ ಎಂಟರ್ ಮಾಡಬೇಕು ಮತ್ತು ಇಲ್ಲಿ ನಿಮ್ಮ ಕೆಪೆಚ್ನ ಹಾಕಿ ಸೆಂಡ್ OTP ಕೊಟ್ರೆ ಇದಾಗುತ್ತೆ ಅಷ್ಟೇ. ಇಲ್ಲ ಇದು ನೀವಿನ್ನೂ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿದ್ರೆ ಕ್ಲಿಕ್ ಹಿಯರ್ ಫಾರ್ ಕ್ರಿಯೇಟ್ ಅಕೌಂಟ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡ್ಕೊಂಡು ಇದನ್ನ ಇನ್ಸ್ಟ್ರಕ್ಷನ್ಸ್ ನ ಓದ್ಕೊಂಡು IRBI ಅಂತ ಹೇಳ್ಬಿಟ್ಟು ಕೊಟ್ಟು ಇಲ್ಲಿ ಅಪ್ಲಿಕೇಶನ್ ಕೊಟ್ಟು ಇಲ್ಲಿ ನಿಮ್ಮ ಇಮೇಲ್ ID ಕೊಟ್ಟು ನೀವು ಗೆಟ್ OTP ಕೊಡ್ಬೇಕಾಗಿರುತ್ತೆ. ಇಮೇಲ್ ID ಆದ ನಂತರ ಫೋನ್ ನಂಬರ್ ವೆರಿಫೈ ಆಗುತ್ತೆ, ಫೋನ್ ನಂಬರ್ ವೆರಿಫೈ ಆದ ನಂತರ ಪಾಸ್ವರ್ಡ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಸೊ ಇದು ಈ ರೀತಿ ಇದೆ. ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ನೋಟಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ಈ ಒಂದು ನೋಟಿಫಿಕೇಶನ್ ಕೂಡ ಇಲ್ಲಿದೆ. ಸೊ ಚೆಕ್ ಮಾಡ್ಕೊಳ್ಳಿ. ಈ ಒಂದು ನೋಟಿಫಿಕೇಶನ್ ಅಲ್ಲಿ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ರೆ ಯಾವ ಒಂದು ಇದಕ್ಕೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಆ ಒಂದು ಪೋಸ್ಟ್ ಇಲ್ಲಿ ಕೂಡ ತೋರಿಸ್ತಾ ಇರುತ್ತೆ ನೋಡಿ. ಸೊ NDA ಅಂಡ್ ನೇವಲ್ ಅಕಾಡೆಮಿ ಆಫೀಸರ್ಗೆ ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಡೌನ್ಲೋಡ್ ಆಗುತ್ತೆ. ಸೊ ಡೌನ್ಲೋಡ್ ಮಾಡ್ಕೊಂಡಿರೋದನ್ನ ಚೆಕ್ ಮಾಡ್ಕೊಂಡು ನೀವು ನೋಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಗಮನದಲ್ಲಿರಲಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ ಆಯ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಕೂಡ ತಿಳಿಸ್ಕೊಡ್ತೀನಿ. ಸೊ ಡೌನ್ಲೋಡ್ ಆಗಿರೋದನ್ನ ಬೇಕಾದ್ರೆ ಇಲ್ಲಿ ಚೆಕ್ ಮಾಡಬಹುದು. ಡೌನ್ಲೋಡ್ಸ್ ಅಂತ ಹೋಗಿ ಇಲ್ಲಿ ತೋರಿಸುತ್ತೆ, ಇದರಲ್ಲಿ ಓಪನ್ ಮಾಡ್ಕೊಂಡ್ರೆ ಈ ರೀತಿ ಓಪನ್ ಆಗುತ್ತೆ ನೋಡಿ. ಸೊ UPSC ಇಂದ ಕರೆದಿರುವಂತದ್ದು NDA ಮತ್ತು NA ಎಕ್ಸಾಮಿನೇಷನ್ 1. ಅದ ನಂತರ ಕ್ಯಾಂಡಿಡೇಟ್ಸ್ ಟು ಎನ್ಶೋರ್ ದ ಎಲಿಜಿಬಿಲಿಟಿ ಆಫ್ ದ ಎಕ್ಸಾಮಿನೇಷನ್. ಸೊ ಯಾವ ರೀತಿ ಅಪ್ಲಿಕೇಶನ್ ಸಿಂಪಲ್ ಹೇಳ್ತೀನಿ ನೋಡಿ. ಫಸ್ಟ್ ನೀವು URN ನಂಬರ್ ನ ತಗೋಬೇಕಾಗುತ್ತೆ, ಯೂನಿವರ್ಸಲ್ ರಿಜಿಸ್ಟ್ರೇಷನ್ ನಂಬರ್ URN ಅಂತ ಹೇಳಿದ್ರೆ UPSC ಅಲ್ಲಿ ನೀವು ಫಸ್ಟ್ ಲಾಗಿನ್ ಆಗಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಫೋಟೋ ಕ್ಯಾಪ್ಚರ್ ಆಗುತ್ತೆ. ಸೊ ಲೈವ್ ಫೋಟೋ ಕ್ಯಾಪ್ಚರ್ ಅಲ್ಲಿ ನೀವು ಫೋಟೋನ ಕ್ಯಾಪ್ಚರ್ ಮಾಡ್ಕೊಂಡು ನಿಮ್ಮ ಫುಲ್ ಡೀಟೇಲ್ಸ್ ನೀವು ಫಿಲ್ ಅಪ್ ಮಾಡಬೇಕಾಗಿರುತ್ತೆ. ಓಕೆನಾ. ಫೋಟೋ ಅಂಡ್ ಸಿಗ್ನೇಚರ್ ಅನ್ನು ನೀವು ಅದರಲ್ಲಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಓಕೆನಾ. ಸೊ ಇದಿಷ್ಟು ಸಬ್ಮಿಟ್ ಮಾಡಿದ ನಂತರ ನೀವು ಅಪ್ಲಿಕೇಶನ್ಸ್ ನ ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ. ಡೌನ್ಲೋಡ್ ಮಾಡ್ಕೊಂಡು ನೀವು ನೋಡ್ಕೋಬಹುದಾಗಿರುತ್ತೆ. ಮತ್ತು ಮುಂದಿನ ಈಗ ಅಡ್ಮಿಟ್ ಕಾರ್ಡ್ಗೆ ಅದಕ್ಕೆ ಇದಕ್ಕೆ ಅಂತ ಇದ್ರು ನೀವು ಆ ಒಂದು ಅಪ್ಲಿಕೇಶನ್ ನಂಬರ್ ಇಂದ ನೀವು ಅಪ್ಲಿಕೇಶನ್ ನ ನಂಬರ್ ಇಂದ ಡೇಟ್ ಆಫ್ ಬರ್ತ್ ಕೊಟ್ಟು ನೀವು ಲಾಗಿನ್ ಮಾಡ್ಕೋಬಹುದಾಗಿರುತ್ತೆ. ಲಾಗಿನ್ ಮಾಡ್ಕೊಂಡು ನೀವು ಅಡ್ಮಿಟ್ ಕಾರ್ಡ್ ನ ತಗೋಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಈ ರೀತಿ ಇದೆ ನೋಡಿ. 30ನೇ ತಾರೀಕು 6 ಗಂಟೆ ಒಳಗಡೆ ನೀವು ಇದನ್ನ ಫೀ ಪೇ ಮಾಡಬೇಕು ಮತ್ತು ಅಪ್ಲಿಕೇಶನ್ ಕೂಡ ಫಿಲ್ ಅಪ್ ಮಾಡಬೇಕು ಅಂತ ಬಿಟ್ಕೊಟ್ಟಿದ್ದಾರೆ. ಓಕೆನಾ. ಸೊ ಅದಾದ ನಂತರ ರಾಂಗ್ ಆನ್ಸರ್ಸ್ಗೆ ನೆಗೆಟಿವ್ ಮಾರ್ಕಿಂಗ್ ಇದ್ದೇ ಇರುತ್ತೆ ಅಂತ ಬಿಟ್ಕೊಟ್ಟಿದ್ದಾರೆ. ಸೊ ದ ಕ್ಯಾಂಡಿಡೇಟ್ ಶುಡ್ ನೋಟ್ ದಟ್ ದೇರ್ ವಿಲ್ ಬಿ ಪೆನಲ್ಟಿ ನೆಗೆಟಿವ್ ಮಾರ್ಕಿಂಗ್ ಫಾರ್ ರಾಂಗ್ ಆನ್ಸರ್ಸ್ ಮಾರ್ಕ್ಡ್ ಬೈ ದ ಕ್ಯಾಂಡಿಡೇಟ್ ಇನ್ ದ ಆಬ್ಜೆಕ್ಟಿವ್ ಟೈಪ್ ಕ್ವೆಶ್ಚನ್ಸ್ ಆಫ್. ಓಕೆನಾ. ಆನ್ಲೈನ್ ಕ್ವಶನ್ ಪೇಪರ್ ರೆಪ್ರೆಸೆಂಟೇಷನ್ ಪೋರ್ಟಲ್ ಕೂಡ ಇದೆ. ಸೊ ಇದನ್ನು ಕೂಡ ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಸೊ ಯಾವ ರೀತಿ ಕ್ವಶನ್ ಪೇಪರ್ ಬರುತ್ತೆ ಅನ್ನೋದನ್ನು ಕೂಡ ನೀವು ಚೆಕ್ ಮಾಡ್ಕೋಬಹುದು. upsc.gov.in miscellaneous/QP rep ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ. ಸೊ ಹೆಲ್ಪ್ ಡೆಸ್ಕ್ ಇದೆ, ಇದಕ್ಕೂ ಕೂಡ ಕಾಲ್ ಮಾಡ್ಕೊಂಡು ನಿಮ್ಗೆ ಏನೋ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಬಹುದು. ಮತ್ತೆ ಮೊಬೈಲ್ ಫೋನ್ಸ್ ಮತ್ತೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಎಲ್ಲದನ್ನು ಬ್ಯಾನ್ ಮಾಡ್ತಾರೆ ಸ್ನೇಹಿತರೆ. ಸೊ ಫೇಸ್ ಅಥೆಂಟಿಕೇಶನ್ ಫಾರ್ ದ ಕ್ಯಾಂಡಿಡೇಟ್ಸ್ ಅಟ್ ದ ಎಕ್ಸಾಮಿನೇಷನ್
ಓಕೆನಾ. ಸೊ 30 ಮಿನಿಟ್ಸ್ ಮುಂಚೆನೆ ನೀವು ಹೋಗಿ ಇರಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಅಪ್ಲಿಕೇಶನ್ಗೆ ಏನೇನು ಕ್ಯಾಂಡಿಡೇಟ್ಸ್ ಎಷ್ಟೆಷ್ಟು ವೇಕೆನ್ಸಿ ಎಲ್ಲದು ಕೂಡ ಇಲ್ಲಿ ಮತ್ತೆ ಇದೆ. ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ಇದನ್ನ. ಓಕೆನಾ. ಸೊ ಇದು ಗಮನದಲ್ಲಿ ಇರಲಿ. ಮತ್ತು ಯಾರೆಲ್ಲ ಎಕ್ಸಾಮ್ ಸೆಂಟರ್ಸ್ ಎಲ್ಲೆಲ್ಲಿದೆ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಕೊಟ್ಟಿದ್ದಾರೆ. ಓಕೆನಾ. ನಮ್ಮ ಕರ್ನಾಟಕದಲ್ಲಿ